ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಒಂದು ರೀಸೆಂಟ್ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಹಾಕಿದ್ದೆ. ಮೊದಲು ಆ ವಿಡಿಯೋ ನೋಡಿ ಆಮೇಲೆ ಮಾತಾಡೋಣ. ಸೊ ಲಾಸ್ಟ್ ಇಯರ್ ಈ ಟೈಮ್ಗೆ ನನ್ನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗ್ಡೆ ಹಾರ್ಡ್ಲಿ 1,000 ಸಬ್ಸ್ಕ್ರೈಬರ್ಸ್ ಇದ್ರು. ಆಯ್ತಾ, ಈ ಸೌಜನ್ಯ ಕೇಸ್ ರಿಲೇಟೆಡ್ ಆಗಿ ಏನೇನನ್ನ ನಾನು ಹಾಕಿದ್ದೀನಿ ಅಥವಾ ಅಪ್ಡೇಟನ್ನು ಕೊಟ್ಟಿದ್ದೀನಿ ಅದನ್ನು ನೋಡಿದ ಕೇವಲ ಒಂದೇ ದಿನದ ನಂತರ ಇಷ್ಟು ಪುಟಾಣಿ ಯೂಟ್ಯೂಬ್ ಚಾನೆಲ್ಗೆ ನನಗೊಂದು ಇಮೇಲ್ ಬರುತ್ತೆ. ಆ ಇಮೇಲ್ ಏನು ಅನ್ನೋದನ್ನು ದಯವಿಟ್ಟು ಸ್ಕ್ರೀನ್ಶಾಟನ್ನು ತಗೊಂಡು ಓದಿ. ನನಗೆ ಈ ಕೇಸ್ನಲ್ಲಿ ಯಾರು ಲೀಗಲ್ ಟೀಮ್ ಅಂತ ಇರ್ತಾರೆ ಅವರು ವಿಡಿಯೋವನ್ನು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ನನ್ನ ಈ ವಿಡಿಯೋ ಲಿಂಕನ್ನು ತುಂಬ ಸರ್ತಿ ರಿಪೋರ್ಟ್ ಕೂಡ ಮಾಡಿಸಿದ್ದಾರೆ. ಬಟ್ ಫಾರ್ಚುನೇಟ್ಲಿ ಈ ವಿಡಿಯೋ ತೆಗ್ಸೋಕ್ಕೆ ಆಗಲಿಲ್ಲ ಅವ್ರ ಹತ್ರ. ಅಂದರೆ ನನಗೆ ಏನು ಮೈಂಡ್ ಬ್ಲೋಯಿಂಗ್ ಅನ್ನಿಸ್ತು ಅಂತಂದರೆ 1000ಕ್ಕೂ ಕಡಿಮೆ ಇರೋ ಒಂದು ಸಣ್ಣ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಬಿಡಲ್ಲ ಅಂತಂದರೆ ಮೀಡಿಯಾನೆಲ್ಲ ಅವರು ಧಮಕಿ ಹಾಕಿ ಹಾಗೆ ಲೀಗಲಿ ಅವ್ರನ್ನ ಕಟ್ ಹಾಕಿ ನಮ್ಮ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲೋ ಅಂತ ಮಾಡ್ಕೊಂಡಾಗಿತ್ತು. ಬಟ್ ಒಂದು ಚೋಟು ಸಹ ಯೂಟ್ಯೂಬ್ ಚಾನೆಲ್ಗೂ ವಿಡಿಯೋ ಲಿಂಕನ್ನು ತೆಗೆಸ್ತೀವಿ, ರಿಪೋರ್ಟ್ ಮಾಡ್ತೀವಿ ಅನ್ನೋ ಥರದಲ್ಲಿ ಇಮೇಲ್ ಮಾಡ್ತಾರೆ ಅಂತಂದರೆ ಲುಕ್ ಇಟ್ ದ ಅಡಾಸಿಟಿ. ದಯವಿಟ್ಟು ನೀವು ಇಲ್ಲಿ ಸನಾತನ ಧರ್ಮವನ್ನು ಶಿವನನ್ನು ತರಬೇಡಿ, ಮಾನವೀಯತೆ ಆಧಾರದ ಮೇಲೆ ಕುತ್ಕೊಂಡು ನೋಡಿ. ಬಿಕಾಸ್ ಹ್ಯುಮ್ಯಾನಿಟಿ ಮೀನ್ಸ್ ಹಿಂದೂ. ದಯವಿಟ್ಟು ನನ್ನ ವಿಡಿಯೋನೂ ಸೇರಿದ ಹಾಗೆ ಯಾರು ದೂತ ಅನ್ನೋರು ಮಾಡಿದಾರಲ್ಲ, ದಯವಿಟ್ಟು ಈ ವಿಡಿಯೋನ ನೋಡಿ ಶೇರ್ ಮಾಡಿ. ಸೊ ದ್ಯಾಟ್ ಇವರಿಗೆ ಜನರ ಸಪೋರ್ಟ್ ಹೆಂಗಿರಬೇಕು ಅಂತಂದರೆ ಇಂಥ ವಿಡಿಯೋಗಳನ್ನು ತೆಗ್ಸಕ್ಕೆ ಆಗಲ್ಲ. ನಮ್ಮ ಹತ್ರ ಆ ಧರ್ಮದ ಠೇಕೆದಾರಿ ಅಂತ ಇರುತ್ತಲ್ವಾ, ಅದನ್ನು ಜಾಸ್ತಿ ದಿನ ಇನ್ನು ಮಾಡೋಕ್ಕಾಗಲ್ಲ ಅನ್ನೋದು ಅಧರ್ಮಿಗಳಿಗೆ ಗೊತ್ತಾಗಬೇಕು. ಓಂ ನಮಃ ಶಿವಾಯ. ಸೊ ಈ ವಿಡಿಯೋಗೆ ಬಹಳಷ್ಟು ಜನ ಪರವಾಗಿರುವಂತಹ ಮಾತನಾಡಿದ್ರು, ಕಾಮೆಂಟನ್ನು ಮಾಡಿದ್ರು, ನನಗೆ DM ಅನ್ನು ಮಾಡಿದ್ರು. ಇನ್ನೂ ಕೆಲವು ಜನ ಹೇಟ್ರೆಡ್ ಕಾಮೆಂಟ್ ಅನ್ನ ಹಾಕೋದ್ರ ಜೊತೆಗೆ ನಾವು ಹೇಳಿದ್ದೇ ಕರೆಕ್ಟ್ ಅನ್ನೋ ರೀತಿಯನ್ನ, ಹಾಗೆ ಹಿಂದುತ್ವವನ್ನ ಮಧ್ಯ ತಂದ್ರು, ಮಂಜುನಾಥ ಸ್ವಾಮಿಯನ್ನ ಮಧ್ಯ ತಂದ್ರು, ಧರ್ಮಸ್ಥಳವನ್ನ ಮಧ್ಯ ತಂದ್ರು. ಜೊತೆಗೆ ಈ ಒಂದು ಕಾಮೆಂಟ್ ಅನ್ನ ನೋಡಿ, ಈ ಕಾಮೆಂಟ್ ಅಲ್ಲಿ ಅವರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಕಾಮೆಂಟ್ ನಲ್ಲಿ ಮಾಡಿರುವಂತಹ ಬಹಳಷ್ಟು ವಿಚಾರ ಅನ್ನೋದು ಸೆನ್ಸಿಬಲ್. ಅಂದ್ರೆ ಯಾವ ವ್ಯಕ್ತಿಯನ್ನ ನಾನು ಸಪೋರ್ಟ್ ಮಾಡಿ ಅಂತ ಹೇಳಿದೆ, ಅಥವಾ ಯಾವ ದೂತ ಚಾನೆಲ್ನ ಕಾಂಟೆಂಟ್ ಅನ್ನೋದನ್ನ, ಅಥವಾ ಇಲ್ಲಿವರೆಗೆ ಅವ್ರಿಗೆ ಏನ್ ಹಾಕಿದ್ದಾರೆ ಅದನ್ನ ಮಾತ್ರ ಅನಲೈಸಿಸ್ ಮಾಡಿ ಏನ್ ಕಾಂಟೆಂಟ್, ಏನ್ ಐಡಿಯಾಲಜಿ ಅಥವಾ ಇವರ ಉದ್ದೇಶ ಏನ್ ಇರಬಹುದು ಅನ್ನೋದನ್ನ ನಾನು ಸರ್ಫೇಸ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯ್ತು. ಹಾಗೆ ಸೌಜನ್ಯ ಪ್ರಕರಣವನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ, ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನ ರೀಚ್ ಆಯ್ತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಅದನ್ನ ಕುರಿತಾಗಿ ನಾನು ಮಾಡಿರುವಂತಹ ಈ ವಿಡಿಯೋ ಅನ್ನೋದು, ಹಾಗೆ ಈ ವ್ಯಕ್ತಿ ಮಾಡಿರುವಂತಹ ಕಾಮೆಂಟ್ ಇದೆ ಅಲ್ವಾ, ದಿಸ್ ಸೆನ್ಸಿಬಲ್ ಕಾಮೆಂಟ್ ಹ್ಯಾಸ್ ಸಮ್ ಸೆನ್ಸಿಟಿವ್ ಸಬ್ಜೆಕ್ಟ್ಸ್. ಅವ್ರು ಹೇಳಿದ ಹಾಗೆ ಕೆಲವೊಂದಷ್ಟು ಜನ ಇಂಥ ಕಾಂಟೆಂಟ್ ಅನ್ನ ಬಳಸ್ಕೊಂಡು ಚಾನೆಲ್ ದೊಡ್ಡದು ಆದ್ಮೇಲೆ ಅದನ್ನೇ ನಮ್ಮ ಸನಾತನ ಧರ್ಮದ ವಿರುದ್ಧವಾಗಿ ಶಸ್ತ್ರವಾಗಿ ಪ್ರಯೋಗ ಮಾಡ್ತಾರೆ. ಬಿಕಾಸ್ ಕೆಲವೊಂದಷ್ಟು ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಸ್ ಅಂಡ್ ಸಿಕ್ ಸೆಕ್ಯುಲರ್ಸ್ ಈಗಾಗಲೇ ಮಾಡಿದ್ದಾರೆ. ಹಿಂದೂ ಧರ್ಮಕ್ಕೆ ಸೇರಿರುವಂತಹ ಅಥವಾ ಈ ಸಂಸ್ಕೃತಿಗೆ ಸೇರಿರುವಂತಹ ಕೆಲವೊಂದಷ್ಟು ಜನ ಏನೋ ಮಾಡಿದ್ರು ಅಂದ ತಕ್ಷಣ ಅದು ದೇಶದಾದ್ಯಂತ, ಪ್ರಪಂಚದಾದ್ಯಂತ ದೊಡ್ಡ ಸುದ್ದಿ ಆಗತ್ತೆ. ಅದೇ ಸೋ ಕಾಲ್ಡ್ ಮೈನಾರಿಟಿ ಅನ್ನೋರು ಏನಾದ್ರು ಮಾಡಿದ್ರು ಅಂತಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಬರ್ಸ್ಟ್ ಔಟ್ ಆಗೋದೇ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಕೂಡ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಗೆ ಸೇರಿರುವವರ ಪರವಾಗಿ ನಿಂತ್ಕೋಬೇಕು ಅನ್ನುವಂಥದ್ದಿದೆ ಅಲ್ವಾ. ಐ ಡೋಂಟ್ ಸ್ಟ್ಯಾಂಡ್ ಹಿಯರ್. ಹಾಗೆ ಈ ವ್ಯಕ್ತಿ ಯಾರಿದ್ದಾರೆ, ಸಮೀರ್ MD ಅನ್ನುವವರು, ಅವರ ಹಿನ್ನೆಲೆ ಅನ್ನೋದು ಪರ್ಸನಲಿ ಪ್ರೊಫೆಷನಲಿ ನನಗೆ ಗೊತ್ತಿಲ್ಲ. ನನಗೆ ಈ ವ್ಯಕ್ತಿ ಪರಿಚಯ ಇಲ್ಲ ಅಥವಾ ಪರಿಚಯ ಮಾಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಕೂಡ ಇಲ್ಲ. ನಾನಿವರ ಕಾಂಟೆಂಟ್ ಅನ್ನ ಸೌಜನ್ಯ ಕೇಸ್ನ ಮೂಲಕ ಏನದು ನನಗೆ ನನ್ನ ಈ ಯೂಟ್ಯೂಬ್ ಅಲ್ಗಾರಿದಮ್ ಅಲ್ಲಿ ಪಾಪಪ್ ಆಯ್ತು. ನಾನು ಈಗಾಗಲೇ ಸೌಜನ್ಯ ಕೇಸ್ಗೆ ರಿಲೇಟೆಡ್ ಆಗಿ ನಮ್ಮ ದೇಶದ ಕಾನೂನು ಏನನ್ನ ಹೇಳುತ್ತೆ, ಈ ಕೇಸ್ ಯಾಕೆ ಕಾಂಪ್ಲಿಕೇಟೆಡ್ ಇದೆ, ಇದೆಲ್ಲದರ ಕುರಿತಾಗಿ ಇವ್ರು ಯಾರು ಮಾತಾಡದೇ ಇರೋ ಸಮಯದಲ್ಲೇ 2023 ಅಂದ್ರೆ ಒಂದೂವರೆ ವರ್ಷದ ಹಿಂದೆ ಈ ಚಾನೆಲ್ ತುಂಬಾ ಪುಟ್ಟದಾಗಿದ್ದಾಗಲೇ ಮಾತಾಡಿದ್ದೆ. ಸೊ ಆ ಒಂದು ಕಾರಣದಿಂದ ನನಗೆ ಈ ಕೇಸ್ ಅನ್ನೋದನ್ನ ಫಾಲೋ ಅಪ್ ಮಾಡಬೇಕು, ಏನಾದ್ರೂ ಅಪ್ಡೇಟ್ ಇದೆಯಾ ಅನ್ನೋದ್ರ ಬಗ್ಗೆ ಯಾರ್ಯಾರು ಯೂಟ್ಯೂಬರ್ಸ್ ಅಥವಾ ಕೆಲವೊಂದಷ್ಟು ಮೀಡಿಯಾ ಹೌಸ್ ಮಾತಾಡುತ್ತೆ ಅಂತಂದ್ರೆ ನಾನು ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ಆ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ನೋಡಿದಾಗ ನನಗೆ ಹಾಗೆ ಇದು ಯಾವ ರೀತಿಗೆ ಜನಕ್ಕೆ ರೀಚ್ ಆಗ್ತಾ ಇದೆ, ಜೊತೆಗೆ ಒಂದು ಕೂಗು ಅನ್ನೋದು ಕೂಡ ಮತ್ತೆ ಜೀವಂತ ಆಗ್ತಾ ಇದೆ. ನನಗೆ ಈ ವಿಷಯದ ಬಗ್ಗೆ ಖುಷಿ ಇದೆ. ಅದರ ಅರ್ಥ ನಾನು MD ಸಮೀರ್ ಅಥವಾ ಅವರ ಏನು ಮತ ಇದೆ, ಅದರ ಪ್ರಾಕ್ಟೀಸ್ ಇದೆ, ಅದೆಲ್ಲದನ್ನ ಸಪೋರ್ಟ್ ಮಾಡ್ತೀನಿ, ಅಥವಾ ಇವ್ರು ಮಾಡ್ತಾ ಇರೋದೆಲ್ಲ ಕರೆಕ್ಟು, ಇವ್ರು ಮಾಡಿರೋ ಕಾಂಟೆಂಟ್ಗೆಲ್ಲ ನಾನು ಜೈ ಅಂತೀನಿ ಅನ್ನೋದರ ಅರ್ಥ ಅಲ್ಲ. ಹಾಗೆ ಈ ಒಂದು ಕಾಮೆಂಟ್ ನಲ್ಲಿ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಅನ್ನ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಬೆಳೆಯೋವರೆಗೆ ಒಂದು ಟೋನ್ ಇರುತ್ತೆ, ಬೆಳೆದ ಆದ್ಮೇಲೆ ಇನ್ನೊಂದು ಟೋನ್ ಇರುತ್ತೆ. ದಿಸ್ ಇಸ್ ಪಾಸಿಬಿಲಿಟಿ. ಯಾಕೆ ಅಂತಂದ್ರೆ ಈ ದೂತ ಚಾನೆಲ್ ನಲ್ಲಿ ಇಲ್ಲಿವರೆಗೂ ನಾನು ನೋಡಿದ ಹಾಗೆ, ನಾನಿವಾಗ ವಿಡಿಯೋ ಮಾಡ್ತಾ ಇರೋವಾಗ
ಕೇವಲ 11 ವಿಡಿಯೋಸ್ ಇದೆ. ಆ 11 ವಿಡಿಯೋಸ್ ಅಲ್ಲಿ ಬಹಳಷ್ಟು ವಿಡಿಯೋಸ್ ಅನ್ನ ನೋಡಿದಾಗ ನನಗೆ ದ್ಯಾಟ್ ಫೆಲ್ಟ್ ಸೆನ್ಸಿಬಲ್. ಹಾಗೆ ಕೆಲವು ಜನ ಯಾರ್ಯಾರೆಲ್ಲ ಈ ವ್ಯಕ್ತಿ ಸೆಲೆಕ್ಟಿವ್ ಆಗಿರುವಂತಹ ವಿಡಿಯೋಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ, ಅವರು ಒಂದು ಪ್ರೊಪಗ್ಯಾಂಡವನ್ನ ಇಟ್ಕೊಂಡು ಬ್ಯಾಡ್ ಎಜೆಂಡಾವನ್ನ ಇಟ್ಕೊಂಡು ಹಿಂದೂ ಧರ್ಮದ ವಿರುದ್ಧವಾಗಿರುವಂತಹ ಕಾಂಟೆಂಟ್ ಗಳನ್ನ ಮಾಡ್ತಿದ್ದಾರೆ ಅನ್ನೋದು ನನಗೆ ಸರ್ಫೇಸ್ ಲೆವೆಲ್ ಅಲ್ಲಿ ಕಾಣಿಸ್ಲಿಲ್ಲ. ಅದರ ಅರ್ಥ ಈ ವ್ಯಕ್ತಿ ಮುಂದೆ ಬೆಳೆದ ಹಾಗೆಲ್ಲ ಎಲ್ಲಾ ಕಾಂಟೆಂಟ್ ಅನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತಾನೂ ಹೇಳೋದಿಲ್ಲ. ಹಾಗೆ ಈ ವ್ಯಕ್ತಿಯ ನೇಮ್ ಅನ್ನ ಇಟ್ಕೊಂಡು ಜಸ್ಟ್ ಬಿಕಾಸ್ ಅಪರೆಂಟ್ಲಿ ಐ ಡೋಂಟ್ ನೋ ಹಿ ಇಸ್ ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರ ನಾನು ದ್ವೇಷವನ್ನ ಕೂಡ ಕಾರೋದಿಲ್ಲ. ಜೊತೆಗೆ ಈ ಒಂದು ಕಾಮೆಂಟ್ ಅನ್ನೋದು ಹಾಗೆ ಸೌಜನ್ಯ ಕೇಸ್ಗೆ ರಿಲೇಟೆಡ್ ಆಗಿ ಮತ್ತೆ ಧ್ವನಿ ಅನ್ನೋದು ಜೀವಂತ ಆಗೋದು ಯಾಕೆ ಮುಖ್ಯ ಅನ್ನೋದು ನಮಗೆ ಅರ್ಥ ಆಗಬೇಕು. ಹಾಗೆ ಯಾವುದೇ ವಿಡಿಯೋವನ್ನ ಸೌಜನ್ಯ ಕೇಸ್ ಇರಬಹುದು, ನೇಹಾ ಹಿರೇಮಠ್ ಕೇಸ್ ಇರಬಹುದು, ಅಜ್ಮೀರ್ 92 ಕೇಸ್ ಇರಬಹುದು, ಅಥವಾ ಮೊನ್ನೆ ಕೋಲ್ಕತ್ತಾ ಕೇಸ್ ಏನ್ ನಡೆದಿದೆ, ಇದೆಲ್ಲವೂ ಕೂಡ ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಈ ದೇಶದವರು ಆ ದೇಶದವರು, ಈ ರಾಜ್ಯದವರು ಆ ರಾಜ್ಯದವರು, ಈ ಕಾಸ್ಟ್ ಅವರು ಆ ಕಾಸ್ಟ್, ಇದೆಲ್ಲ ನೋಡೋದೇ ಅಲ್ಲ. ದ ಕಾನ್ಸೆಪ್ಟ್ ಈಸ್ ಹ್ಯುಮ್ಯಾನಿಟಿ ವರ್ಸಸ್ ಅಡಾಸಿಟಿ, ಹ್ಯುಮ್ಯಾನಿಟಿ ವರ್ಸಸ್ ಕ್ರಿಯಲ್ಟಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ಉದ್ದೇಶದಿಂದ ಈ ಚಾನೆಲ್ಗೆ ಹಾಗೂ ಈ ಒಂದು ಕಾಂಟೆಂಟ್ಗೆ ನನ್ನ ಸಪೋರ್ಟ್ ಆವಾಗ್ಲೂ ಇತ್ತು, ಇವಾಗ್ಲೂ ಇರುತ್ತೆ, ಮುಂದೂ ಇರುತ್ತೆ ಡೆಫಿನೆಟ್ಲಿ. ಬಟ್ ಮರುದಿನ ಬೆಳಗ್ಗೆ ನನಗೆ ಗೊತ್ತಾಗಿದ್ದು 11 ವಿಡಿಯೋ ಇರೋ ದೂತ ಚಾನೆಲ್ ಹೊರತಾಗಿ 2 ಯೂಟ್ಯೂಬ್ ಚಾನೆಲ್ ಇದೆ, ಅದರಲ್ಲಿ ಬೆಟ್ಟಿಂಗ್ ಆಪ್ ಅನ್ನ ಸಹ ಈ ಹುಡುಗ ಪ್ರಮೋಟ್ ಮಾಡ್ತಾ ಇದ್ದ ಅಂತ. ಪರ್ಸನಲಿ, ಪ್ರೊಫೆಷನಲಿ, ಎಥಿಕಲಿ ಇದನ್ನ ನಾನು ಯಾವತ್ತೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಆದ್ರೆ ಅದರ ಅರ್ಥ ಸೌಜನ್ಯ ಕೇಸ್ ರಿಲೇಟೆಡ್ ಆಗಿ ಈ ಹುಡುಗ ಮಾಡಿರುವಂತಹ ವಿಡಿಯೋವನ್ನ ಹೇಟ್ ಮಾಡಬೇಕು, ಅವನ ಮತವನ್ನ ಇಟ್ಕೊಂಡು ಅಂತ ಅಲ್ವೇ ಅಲ್ಲ. ಬಿಕಾಸ್ ಒಂದು ಕಾಮೆಂಟ್, ಆ ಕಾಮೆಂಟ್ಗೆ ನನ್ನ ರಿಪ್ಲೈ, ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಓದಿ. ಹಾಗೆ 2 ಕಾಮೆಂಟ್, ಈ ಕಾಮೆಂಟ್ಗೆ ನನ್ನ ರಿಪ್ಲೈ, ಇದನ್ನು ಸ್ಕ್ರೀನ್ ಶಾಟ್ ತಗೊಂಡು ಓದಿ. ಹಾಗೆ ಇದೊಂದು ವಿಡಿಯೋ ಇವತ್ತು ಬೆಳಗ್ಗೆ ಯೂಟ್ಯೂಬ್ ಅಲ್ಲಿ ನನಗೆ ಕಾಣಿಸಿದ ವಿಡಿಯೋ. ಜ್ಞಾನಿ ಅನ್ನೋ ಕನ್ನಡ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಈ ವಿಡಿಯೋ ಈಗಲೂ ಅವೈಲೇಬಲ್ ಇದೆ, ದಯವಿಟ್ಟು ನೋಡಿ ಅಂತ ಹೇಳ್ತಾ, ನಿನ್ನೆ ದೂತ ಅನ್ನೋ ಚಾನೆಲ್ ನಲ್ಲಿ ಸಮೀರ್ MD ಮಾಡಿರುವಂತಹ ವಿಡಿಯೋ ಅನ್ನೋದು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಫೆಲೋ ಕಾಂಟೆಂಟ್ ಕ್ರಿಯೇಟರ್ ಒಂದು ಸೆನ್ಸಿಬಲ್ ವಿಚಾರವನ್ನ ಮಾತಾಡಿದಕ್ಕೆ ನಾನು ಏನ್ ಅಪ್ರಿಸಿಯೇಷನ್ ಅನ್ನ ಮಾಡಿದೆ, ಆ ವಿಡಿಯೋವನ್ನ ನೋಡಿ ಅಂತ ಹೇಳಿದೆ. ಬಹಳಷ್ಟು ಜನರಿಗೆ ಕ್ಲಾರಿಟಿಗಿಂತ ಕನ್ಫ್ಯೂಷನ್ ಅನ್ನೋದು, ಅಸಂಪ್ಷನ್ಸ್ ಅನ್ನೋದು, ಪೋಲರೈಸೇಷನ್ ಅನ್ನೋದು ಕೂಡ ಕ್ರಿಯೇಟ್ ಆಗಿದೆ. ಈ ಒಂದು ವ್ಯಕ್ತಿಯನ್ನ, ಅವರ ಮತವನ್ನ ಅವರು ಬಯಾಸ್ಡ್ ಆಗಿರುವಂತಹ, ಸೆಲೆಕ್ಟಿವ್ ಆಗಿರುವಂತಹ ಕಾಂಟೆಂಟ್ ಅನ್ನ ಮಾಡ್ತಾರೆ, ಜೊತೆಗೆ ಬೆಟ್ಟಿಂಗ್ ಅನ್ನ ಕೂಡ ಪ್ರಮೋಟ್ ಮಾಡ್ತಾ ಇದ್ರು. ಇದು ಎಲ್ಲದನ್ನ ನಾವು ಗಣನೆಗೆ ತೆಗೆದುಕೊಂಡು ಇಲ್ಲಿ ಕಿತ್ತಾಡಿ ಕನ್ಫ್ಯೂಸ್ ಆಗಿ ಜಗಳ ಆಡ್ಕೊಳ್ಳೋದ್ರ ಹೊರತಾಗಿ ವಾಟ್ ಈಸ್ ದ ಟಾಪಿಕ್, ವಾಟ್ ಶುಡ್ ಬಿ ಅವರ್ ಫೋಕಸ್ ಅಂತಂದ್ರೆ ಸೌಜನ್ಯ ಕೇಸ್. 12-13 ವರ್ಷದ ಹಿಂದೆ ಒಂದು ಬ್ರುಟಾಲಿಟಿ ನಡೆದಿದ್ದಂತೂ ಸತ್ಯ. ಅದನ್ನ ಯಾರು ಮಾಡಿದ್ದಾರೆ ಅನ್ನೋದನ್ನ ರೀಇನ್ವೆಸ್ಟಿಗೇಟ್ ಆಗಬೇಕು ಅನ್ನೋ ಧ್ವನಿ ಜೀವಂತವಾಗಿರ್ಬೇಕೆ ಹೊರತು ಇವನಿಂದು, ಇವನು ಮುಸ್ಲಿಮು, ಇವನು ಯಾಕೆ ಕಾಶ್ಮೀರ್ ಫೈಲ್ಸ್ ಬಗ್ಗೆ ಮಾತಾಡೋದಿಲ್ಲ, ಮತ್ತೊಂದಿಲ್ಲ ಮರದೊಂದಿಲ್ಲ ಅಂತ ಯಾರು ಹೇಳ್ತೀರಾ. 1992 ಅಲ್ಲಿ ಅಜ್ಮೀರ್ ಅಲ್ಲಿ ಒಂದು ಇಲ್ಲಿವರೆಗಿನ ಬಿಗ್ಗೆಸ್ಟ್ ಬ್ರುಟಾಲಿಟಿ ಅನ್ನೋದು ನಡೆದಿದೆ. ಮುಸ್ಲಿಂ ಪರಿವಾರದ ಚಿಸ್ತಿಗಳಿರ್ತಾರೆ, ಅದು ರಿಲೇಟೆಡ್ ಆಗಿ ಈಗಾಗಲೇ ನನ್ನ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಅನ್ನೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಡೀಟೇಲ್ ಆಗಿರೋ ಕೇಸ್ ಸ್ಟಡಿಯನ್ನ ಮಾಡಿದ್ದೀನಿ. ಎಷ್ಟು ಜನ ನಿಮ್ಮಲ್ಲಿ ನೋಡಿದ್ದೀರಾ? ಇಟ್ಸ್ ನಾಟ್ ಅಬೌಟ್ ಹಿಂದೂ ವರ್ಸಸ್ ಮುಸ್ಲಿಂ, ಇಟ್ಸ್ ನಾಟ್ ಅಬೌಟ್ ಧರ್ಮಸ್ಥಳ. ಪ್ರಾಬ್ಲಮ್ ಏನ್ ಗೊತ್ತಾ, ಯಾರು ಈ ನೆಪವನ್ನ ಇಟ್ಕೊಂಡು ಧರ್ಮಸ್ಥಳವನ್ನ, ನಮ್ಮ ಮಂಜುನಾಥ ಸ್ವಾಮಿಯನ್ನ ಅಲ್ಲಗಳಿತಾ ಇದ್ದಾರೆ, ಅವರು ಅವರ ಪರ್ಪಸ್ ಅನ್ನ ಸರ್ವ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಈ ಯಾರು ಕೆಲಸ ಮಾಡಿದ್ದಾರೆ ದರಿದ್ರ ಕೆಲಸನ, ಅವರು ಕೂಡ ನಮ್ಮ ಇಮೋಷನ್ಸ್ ಅನ್ನ ಇಟ್ಕೊಂಡು, ಹಿಂದೂ ಅನ್ನೋ ಸೆಂಟಿಮೆಂಟ್ ಅನ್ನ ಇಟ್ಕೊಂಡು ಅದರ ಶೀಲ್ಡ್ ಅಲ್ಲಿ ಆರಾಮಾಗಿರ್ತಾರೆ. ನಾವು ಇಲ್ಲಿ ಕನ್ಫ್ಯೂಸ್ ಆಗೋದಲ್ಲ, ಇಲ್ಲಿ ಮ್ಯಾನಿಪುಲೇಟ್ ಆಗೋದಲ್ಲ. ಫೋಕಸ್ ಸೌಜನ್ಯ ಕೇಸ್, ಅಪರಾಧಿ ಯಾರು, ದಿಸ್ ಈಸ್ ದ ಫೋಕಸ್. ಡೋಂಟ್ ಗೆಟ್ ಇಟ್ ಟ್ವಿಸ್ಟೆಡ್. ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ನಾನು ಬಹಳಷ್ಟು ಕಾಂಟೆಂಟ್ನಲ್ಲಿ ಐ ಆಮ್ ಅನ್ ಓಪನ್ ಸಪೋರ್ಟರ್ ಆಫ್ ಶ್ರೀ ನರೇಂದ್ರ ಮೋದಿ ಆಸ್ ಅ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ದೀನಿ. ಹಾಗೆ ಅವರು ನನ್ನ ದೊಡ್ಡಪ್ಪನ ಏಜ್ ಅವರು. ಆ ಏಜ್ ಫ್ಯಾಕ್ಟರ್ ಅನ್ನ ಗಮನದಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಆ ವ್ಯಕ್ತಿ ನನಗೆ ದೊಡ್ಡಪ್ಪನ ಹಾಗೆ ಕಾಣಿಸ್ತಾರೆ. ಅದರ ಒಂದು ಅರ್ಥ ಆಗ್ಬೇಕು ನಮ್ಗೆ. ನಾನೊಬ್ಬರನ್ನ ಸಪೋರ್ಟ್ ಮಾಡ್ತೀನಿ ಅಥವಾ ಅವರಿಗೆ ನಾನು ಒಂದು ಸಪೋರ್ಟ್ ಅನ್ನ ಕೊಡ್ತಿದ್ದೀನಿ ಆಸ್ ಅ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂಡ್ ಆಲ್ಸೋ ವಿತ್ ನ್ಯಾಷನಲಿಸ್ಟಿಕ್ ಫೀಲಿಂಗ್.
ಅದರ ಹೊರತಾಗಿ ಸಪೋಸ್ ಒಂದು ವರ್ಸ್ಟ್ ಅಂತಂದ್ರೆ ವರ್ಸ್ಟ್ ಕಂಡೀಷನ್ ಅನ್ನ, ಒಂದು ವರ್ಸ್ಟ್ ಸಿನಾರಿಯೋವನ್ನ ನಾನು ಹೇಳ್ತೀನಿ. ಅಂಡ್ ಈ ಸಿನಾರಿಯೋವನ್ನ ಹೇಳ್ತಾ ಇರೋದು ನಾನು ಶ್ರೀಯುತ ನರೇಂದ್ರ ಮೋದಿ ಅವರಿಗೆ, ಯಾರು ನಮ್ಮ ದೇಶದ ಪ್ರಧಾನಮಂತ್ರಿ, ಅಂಥವರಿಗೆ ಯಾವುದೇ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ಉದ್ದೇಶ ಅಲ್ಲ. ಬಟ್ ನಾನು ಈ ಸಿನಾರಿಯೋ ಹೇಳೋದಕ್ಕೆ ಒಂದು ಕಾರಣ ಇದೆ, ಒಂದು ಇಂಟೆನ್ಷನ್ ಇದೆ, ಒಂದು ಒಳ್ಳೇದಾಗಿರುವಂತಹ ಉದ್ದೇಶ ಇದೆ. ಆ ಉದ್ದೇಶವನ್ನ ಆಮೇಲೆ ಹೇಳ್ತೀನಿ. ಒಂದು ವರ್ಸ್ಟ್ ಸಿನಾರಿಯೋ ಹೇಳ್ತೀನಿ. ಸಪೋಸ್ ನರೇಂದ್ರ ಮೋದಿ ಅವರ ಈ ಒಂದು ನ್ಯಾಷನಲಿಸಂ ಅನ್ನೋದಿರಬಹುದು, ನಮ್ಮ ದೇಶವನ್ನ ವಿಶ್ವಗುರು ಮಾಡಬೇಕು ಅನ್ನುವಂತಹ ಅವರ ಪ್ರಯತ್ನಗಳಿರಬಹುದು. ಹಾಗೆ ಕಳೆದ ಒಂದು 3 ಟರ್ಮ್ ಅಲ್ಲಿ ನಮ್ಮ ದೇಶವನ್ನ ಬೇರೆಯವರು ನೋಡುವಂತಹ ದೃಷ್ಟಿಕೋನ ಬದಲಾದಂತೆ ಈ ನಮ್ಮ ದೇಶದಲ್ಲಿ ಯೂತು ಸೇರಿದ ಹಾಗೆ ಸನಾತನ ಸಂಸ್ಕೃತಿಯ ಬಗ್ಗೆ, ಅದನ್ನ ತಿಳ್ಕೊಳ್ಳೋದ್ರ ಬಗ್ಗೆ, ಅದನ್ನ ಓಪನ್ ಆಗಿ ಹೇಳ್ಕೊಳ್ಳೋದ್ರ ಬಗ್ಗೆ, ಮೊದ್ಲಿಗೆ ಏನ್ ಸ್ಲೇವ್ ಮೈಂಡ್ ಸೆಟ್ ಇತ್ತಲ್ವಾ, ನಾನು ಇದ್ರ ಬಗ್ಗೆ ಹೇಳಿದ್ರೆ ಏನ್ ತಿಳ್ಕೊಂಡ್ಬಿಡ್ತಾರೋನೋ ಅನ್ನೋ ತರದ ಭಯ ಇಲ್ಲದೆ ನಾನೊಬ್ಬ ಹಿಂದೂ, ಅದರ ಅರ್ಥ ನನ್ನ ಲೈಫ್ ಸ್ಟೈಲ್ ಅಂತ, ಹಾಗೆ ನಾನು ಎಂಥ ಏನ್ಷಿಯಂಟ್ ಸಂಸ್ಕೃತಿಗೆ ಸೇರಿರುವಂತಹ ವ್ಯಕ್ತಿ ಅಂತಂದ್ರೆ ನಾನು ಏನ್ಷಿಯಂಟ್ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ತೀನಿ, ಅಪ್ಕೊಳ್ತೀನಿ, ಅದನ್ನ ಬೆಳೆಸೋ ಪ್ರಯತ್ನ ಮಾಡ್ತೀನಿ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರಲ್ಲ, ಅದರಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ಅನ್ನೋದು ಬಹಳ ದೊಡ್ಡದಿದೆ. ಅದು ಪ್ರೊಫೆಷನಲಿ ಆಗ್ಬಹುದು, ಪರ್ಸನಲಿ ಇರಬಹುದು. ಸಪೋಸ್ ಇದೆಲ್ಲವೂ ಕೇವಲ ಪ್ರೊಫೆಷನಲ್ ಮಟ್ಟದಲ್ಲಿ ಮಾತ್ರ ಇದ್ದು ಅವರು ಪೊಲಿಟಿಕ್ಸ್ಗೋಸ್ಕರ ಮಾತ್ರ ಇದೆಲ್ಲದನ್ನ ಮಾಡ್ತಾ ಇದ್ದಾರೆ, ಇನ್ ಬಿಲ್ಟ್ ಹಾಗಿಲ್ಲ. ಅವರ ಎಲ್ಲ ಹಿಂದೂ ಅನ್ನೋ ಕ್ಲೇಮ್ ಅನ್ನೋದು ಏನಿದೆ, ಅದರ ಹೊರತಾಗಿ ಮಾರಲಿ ಕರಪ್ಟ್ ಇದ್ದಾರೆ ಅನ್ನುವಂಥದ್ದು ಈ ದೇಶದ ಕಾನೂನಿನ ಮೂಲಕ ಪ್ರೂವ್ ಆಯ್ತು ಅಂತಂದ್ರೆ, ಈ ಒಂದು ಐ ಆಮ್ ಆನ್ ಓಪನ್ ಅಡ್ಮೈರರ್ ಆಫ್ ಶ್ರೀ ನರೇಂದ್ರ ಮೋದಿ, ಅದು ಒಂದು ವೇಳೆ ಪ್ರೂವ್ ಆಯ್ತು ಅಂತಂದ್ರೆ ನಾನು ಅವರ ಕಟ್ಟರ್ ವಿರೋಧಿ ಆಗೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಅಂದ್ರೆ ಅರ್ಥ ಏನು, ನನಗೆ ಲಾಯಲ್ಟಿ ಇಲ್ಲ ಅಂತ ಅಲ್ಲ, ನನ್ನ ಲಾಯಲ್ಟಿನೇ ಸನಾತನ ಧರ್ಮ. ಶ್ರೀಕೃಷ್ಣ ಪರಮಾತ್ಮ ಏನನ್ನ ಹೇಳ್ತಾನೆ ಅದನ್ನ ನಾನು ಫಾಲೋ ಮಾಡೋದು. ಯಾರು ಆ ವ್ಯಾಪ್ತಿಯ ಒಳಗಿನ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ, ಇಂಟೆನ್ಷನ್ಸ್ ಅನ್ನ ಹೊಂದಿರ್ತಾರೆ, ಅವ್ರಿಗೆ ಮಾತ್ರ ನಾನು ಸಪೋರ್ಟ್ ಮಾಡೋದು. ಅದರ ಹೊರತಾಗಿ ನನ್ನ ಲಾಯಲ್ಟಿ ಆಗ್ಲಿ ಅಥವಾ ನನ್ನ ಸಪೋರ್ಟ್ ಆಗ್ಲಿ ಧರ್ಮ ಹಾಗೂ ದೇಶದ ಹೆಸರಲ್ಲಿ ಯಾರ್ಯಾರೆಲ್ಲ ಸೋಗಲ್ಲಿ ಇರ್ತಾರಲ್ಲ ಅಂಥವರ ಸಲುವಾಗಿ ಅಲ್ಲ. ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ಡೀಟೇಲ್ ಆಗಿರೋ ಎಪಿಸೋಡ್ ಅನ್ನ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನದಲ್ಲಿ ಮಾಡಿದ್ದೀನಿ. ಮಿಸ್ ಮಾಡದೆ ಇದನ್ನ ನೋಡಿ. ಬಿಕಾಸ್ ನಿಮ್ಮಲ್ಲಿ ಬಹಳಷ್ಟು ಜನ ನಾನು ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದೇ ಒಂದು ಇಮೋಷನ್ ಅನ್ನ ಇಟ್ಕೊಂಡು ನೀವು ಅಲ್ಲಿ ಕೆಲಸ ಬಿಡಬಾರ್ದಿತ್ತು, ಅದು ಮಾಡಬಾರ್ದಿತ್ತು, ಇಡು ಮಾಡಬಾರ್ದಿತ್ತು, ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿರ್ತೀರಾ. ನಾನು ಯಾವಾಗ್ಲೂ ನಿಮ್ಗೆ ಕೆಲವೊಂದಷ್ಟು ಕಾಂಟೆಂಟ್ ನ ಮೂಲಕ ಹಿಂಟ್ ಅನ್ನ ಕೊಡ್ತಾ ಇರ್ತೀನಿ. ದೇಶ ಧರ್ಮದ ಸೇವೆ ಮಾಡ್ತೀವಿ ಅಂತ ಚಾನಲ್ ತೆಕ್ಕೊಂಡಿರೋರು, ಭಾಷಣ ಬಿಗಿತಾ ಇರೋರು, ಅಥವಾ ನಿಮ್ಮ ದೊಡ್ಡ ಸೆಲೆಬ್ರಿಟಿ ಹಿಂದುತ್ವದ ನಾಯಕ ಅಂತ ಪೋಟ್ರೆ ಮಾಡ್ಕೊಂಡು ಓಡಾಡ್ತಾ ಇರೋರೆಲ್ಲ ನಿಜವಾಗ್ಲೂ ಒಳಗಡೆ ರಾಮನ ಗುಣವನ್ನ ಹೊಂದಿರೋದಿಲ್ಲ, ರಾವಣನರಾಗಿರಬಹುದು. ಆ ರಾವಣನ ವ್ಯಕ್ತಿತ್ವವನ್ನ ಜನ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೈ ಶ್ರೀರಾಮ್ ಅಂತ ಕೈ ಮುಗಿತಾ ಇರಬಹುದು. ಸೊ ಇಲ್ಲಿ ನಮಗೆ ಐಡೆಂಟಿಫೈ ಮಾಡುವಂತಹ ಅವಶ್ಯಕತೆ ಇದೆ. ಯಾರು ರಾಮನ ವೇಷದಲ್ಲಿರುವ ರಾವಣ, ಹಾಗೆ ಯಾರು ಜೈ ಶ್ರೀರಾಮ್ ಅಂತ ಕೂಕೊಂಡು ದೇಶ ಧರ್ಮದ ಸೇವೆ ಅಂತ ಹೇಳಿಕೊಂಡು ಅದರ ವಿರುದ್ಧವಾಗಿರುವಂತಹ ಕೆಲಸವನ್ನ ಮಾಡಿ ಅವರವರ ನೀಚ ಹಿತಾಸಕ್ತಿಗಳನ್ನ ಕಾಪಾಡ್ತಿಕೊಳ್ತಿದ್ದಾರೆ ಅಂತ. ಹಾಗಾಗಿ ನನ್ನ ಲಾಯಲ್ಟಿ, ನನ್ನ ಸಪೋರ್ಟ್ ಅನ್ನೋದು ಇಂಥವರ ಪರವಾಗಿ ಇಲ್ಲ. ಹಾಗೆ ಈ ಕಾಮೆಂಟ್ ನಲ್ಲಿ ಅವರು ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಅನ್ನೆಲ್ಲ ಅಡ್ರೆಸ್ ಮಾಡಿದ್ರಲ್ಲ, ಇವರು ಬೆಳೆಯೋವರೆಗೂ ನಮ್ಮ ಧರ್ಮದ ಅಥವಾ ನಮ್ಮ ಸಂಸ್ಕೃತಿಯ ವಿಚಾರವನ್ನ ತೆಕ್ಕೊಂಡು ಜನ ಮನ್ನಣೆಯನ್ನ ಗಳಿಸ್ತಾರೆ. ಆಮೇಲೆ ನಾವ್ ಯಾರನ್ನ ಬೆಳೆಸ್ತೀವಿ ಅವರೇ ನಮಗೆ ಒದಿಯೋ ಹಾಗಾಗತ್ತಲ್ವಾ. ಅದೊಂದು ಮಾತಿದೆ, ಗಾದೆ ಮಾತಿದೆ, ಸಲಿಗೆ ಕೊಟ್ಟ ನಾಯಿ ನೆಸರಳು ನೆಕ್ಕಿತ್ತಂತೆ ಅಂತ. ಆ ಟೈಮಲ್ಲಿ ಏನ್ ಮಾಡೋದು? ಇಂಥವ್ರನ್ನೆಲ್ಲ ಬೆಳೆಸ್ದ್ವಿ ಅಂತ ನಮ್ಗೆ ರಿಗ್ರೆಟ್ ಆಗ್ಬೇಕಲ್ವಾ? ದಯವಿಟ್ಟು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಈ ಸನಾತನ ಸಂಸ್ಕೃತಿಯ ಮೇಲೆ ಅದೆಷ್ಟು ಶತಮಾನಗಳಿಂದ ಅಟ್ಯಾಕ್ ಆಗ್ತಾ ಇದೆ ಅಂತಂದ್ರೆ, ಯಾವ್ಯಾವ ಲೆವೆಲ್ನ ಅಟ್ಯಾಕ್ ಆಗಿದೆ ಅಂತಂದ್ರೆ, ಔರಂಗಜೇಬ ಅನ್ನೋ ಒಬ್ಬ ಮತಾಂಧ ಅವನ ಜೀವನದ ಗುರಿನೇ ಇವರೆಲ್ಲರನ್ನ ಕನ್ವರ್ಟ್ ಮಾಡ್ಬೇಕು, ಹಿಂದೂ ಅನ್ನೋರು ಯಾರು ಇರಬಾರ್ದು, ಇವರ ಲವಲೇಶ ಉಳಿಬಾರ್ದು, ಇವರ DNA ಇರಾಡಿಕೇಟ್ ಮಾಡಿ ಬಿಸಾಕ್ಬೇಕು ಅಂತಂದ್ರೆ ಅವನ್ ಏನೇನು ಮಾಡ್ದ, ಏನೇನ್ ದುಷ್ಕೃತ್ಯಗಳನ್ನ ಮಾಡ್ದ ಅಂತಂದ್ರೆ. ಆದ್ರೆ ಇವತ್ತಿಗೂ ನಮ್ಮ ಸನಾತನ ಧರ್ಮ ಅನ್ನೋದು ಉಳಿದಿದೆ ಅಂತಂದ್ರೆ ಈ ಧರ್ಮಕ್ಕಿರುವಂತಹ ಶಕ್ತಿಯನ್ನ ಒಮ್ಮೆ ಲೆಕ್ಕ ಹಾಕೊಳ್ಳಿ. ಯಾರ್ಯಾರೆಲ್ಲ ಹೇಳ್ಕೊಳ್ತಾರಲ್ಲ ಧರ್ಮೋ ರಕ್ಷತಿ ರಕ್ಷಿತಃ, ನಾವು ಧರ್ಮದ ಸಲುವಾಗಿ ಸೇವೆ ಮಾಡ್ತಾ ಇದ್ದೀವಿ ಅಂಥವ್ರನ್ನ ತುಂಬಾ ನಂಬಬೇಡಿ. ಧರ್ಮ ಇದ್ದಿದ್ರಿಂದ ಇಂಥವರೆಲ್ಲ ಉಳ್ಕೊಂಡಿರೋದಿನ್ನು. ಧರ್ಮ ಇವ್ರು ಏನೇನ್ ಮಾಡ್ತಿದ್ದಾರೆ ಅದೆಲ್ಲದಕ್ಕ ಪನಿಷ್ಮೆಂಟ್ ಅನ್ನ ಕೊಡೋಕ್ ಶುರು ಮಾಡ್ತು ಅಂತಂದ್ರೆ, ಮಾನವೀಯ ಮೌಲ್ಯಗಳೇ ಇಲ್ಲದೆ ಪ್ರಕೃತಿ ಇವರಿಗೆಲ್ಲ ಕೊಡ್ತಾ ಹೋಯ್ತು ಅಂತಂದ್ರೆ, ಶಿವ ಪ್ರತ್ಯಕ್ಷ ಆಗಿ ಇಂಥವ್ರನ್ನೆಲ್ಲ ನೋಡ್ದ ಅಂತಂದ್ರೆ, ರುದ್ರ, ಕಾಲಭೈರವ, ದುರ್ಗಿ, ಕಾಳಿ ಎಲ್ಲ ಇವ್ರು ಮಾಡೋದಕ್ಕೆಲ್ಲ ಪನಿಷ್ಮೆಂಟ್ ಅನ್ನ ಕೊಡಕ್ ಹೋದ್ರು ಅಂತಂದ್ರೆ ಈ ಬ್ರಹ್ಮಾಂಡದಲ್ಲಿ ಅರ್ಧಕ್ಕರ್ಧ ಮನುಷ್ಯರೇ ಇರೋದಿಲ್ಲ.
ಸೊ ಯಾರ್ಯಾರಲ್ಲ ನಾವು ಧರ್ಮವನ್ನ ಉಳಿಸ್ತಾ ಇದ್ದೀವಿ, ನಾವು ಧರ್ಮವನ್ನ ಸರ್ವ್ ಮಾಡ್ತಾ ಇರೋದು, ವಿ ಆರ್ ದ ಸೇಫ್ ಗಾರ್ಡಿಯನ್ಸ್ ಅಂತ ಹೇಳ್ತಿದ್ದಾರೆ, ನಾಟ್ ಓನ್ಲಿ ಹಿಂದೂ ಮಠ ಮಂದಿರಗಳನ್ನ ಮಾತ್ರ ಹೇಳ್ತಾ ಇರೋದಲ್ಲ, ಐ ಇನ್ಕ್ಲೂಡ್ ಎವ್ರಿಬಡಿ. ಅದು ಮುಸಲ್ಮಾನರಲ್ಲಿ ಇರಬಹುದು, ಮದ್ರಾಸಾದಲ್ಲಿ ಇರುವಂತಹ ಮೌಲ್ವಿಗಳಿರಬಹುದು, ಕ್ರಿಶ್ಚಿಯನ್ರಿರಬಹುದು, ಅವರ ಧರ್ಮಗುರುಗಳು, ಸೋಕಾಳ್ ಧರ್ಮಗುರುಗಳು ಇರಬಹುದು, ಯಾವುದೇ ಮತದಲ್ಲಿರುವಂತಹ ಮಠ ಮಾನ್ಯತೆ ಅಂತ ಏನಿರುತ್ತೆ, ಅವರ ರಿಲಿಜಿಯಸ್ ಸೇಫ್ ಗಾರ್ಡಿಯನ್ಸ್ ಅಂತ ಅವ್ರು ಕರ್ಕೊಂಡಿರ್ತಾರಲ್ಲ, ಅವರೆಲ್ಲನ್ನ ಲೆಕ್ಕ ಹಾಕೊಂಡು ನಾನು ಹೇಳ್ತಾ ಇರೋದು. ಅಂಥವರಲ್ಲಿ ಬಹಳಷ್ಟು ಜನ ಏನ್ ಕರಪ್ಟ್ ಇದ್ದಾರೆ, ಮಾರಲಿ ಕರಪ್ಟ್ ಇದ್ದಾರೆ, ಅಂಥವ್ರು ಯಾರು ಉಳಿತಾನೆ ಇರಲಿಲ್ಲ. ಧರ್ಮ ಅಂತಂದ್ರನೇ ಮಾನವೀಯತೆ ಆಗಿರೋದಕ್ಕೆ ಇಂಥ ಪಾಪಿಗಳಿಗೂ ಕೂಡ ಅವರ ಪಾಪದ ಕೂಡ ತುಂಬುವವರೆಗೂ ಕೂಡ ಈ ಪ್ರಪಂಚದಲ್ಲಿ ಇರುವಂತಹ ಸುಪ್ರೀಂ ಎನರ್ಜಿ ಅವಕಾಶಗಳನ್ನ ತಿದ್ದುಕೊಳ್ಳೋಕೆ ಕೊಡ್ತಾ ಇರುತ್ತೆ. ರಾವಣನನ್ನ ಸಡನ್ ಆಗಿ ವಿಷ್ಣು ಬಂದು ಕೊಲ್ಬಹುದಿತ್ತು, ಬಟ್ ಆ ರಾವಣನಿಗೂ ಅವಕಾಶವನ್ನ ಕೊಟ್ಟ ಶ್ರೀರಾಮಚಂದ್ರ. ತಿದ್ದೋಕೆ ಎಲ್ಲಾ ಪ್ರಯತ್ನಗಳನ್ನ ಪಟ್ಟ ಆದ್ಮೇಲೂ ಹನುಮಂತನೇ ಬಂದು ಹಿಂಗಿದ್ ಕೆಲಸ ಮಾಡ್ಬೇಡ, ಇವಾಗ್ಲೂ ನಿನಗೆ ಒಳ್ಳೆ ಬುದ್ಧಿ ಕೊಡೋ ತರದಲ್ಲಿ ನಾನು ಆಫರ್ ಅನ್ನ ಕೊಡ್ತೀನಿ, ಸೀತಾಮಾತೆಯನ್ನ ಬಿಟ್ಬಿಡು, ನನ್ನ ಪ್ರಭು ಶ್ರೀರಾಮಚಂದ್ರನಿಂದ ಸಾಯ್ಬೇಡ ಅಂತ ಹೇಳಿ ಆ ರಾವಣನ ಸಭೆಯಲ್ಲಿ ನಮ್ಮ ಹನುಮಂತ ಮಾತಾಡ್ತಾನೆ. ಆವಾಗ್ಲೂ ಕೂಡ ಹೇಳ್ತೀವಲ್ವಾ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ. ಆಗಿದ್ರಿಂದನೇ ಅಂಥ ಮಹಾನ್ ಶಿವಭಕ್ತ, ಯಾರನ್ನ ಖುದ್ದು ಶಿವನೇ ನನ್ನ ಪರಮ ಭಕ್ತ ನೀನು ಅಂತ ಹೇಳಿರ್ತಾನೆ, ಅಂಥ ಶಿವಭಕ್ತ ರಾವಣನೇ ಉಳಿಲಿಲ್ಲ, ಇಂಥವರೆಲ್ಲ ಉಳಿತಾರ? ಹಂಗಿರುವಾಗ ನಾವು ಕೆಲವೊಂದಷ್ಟು ಜನ ಯಾರು ನಮ್ಮ ಹಿಂದೂ ಧರ್ಮವನ್ನ ತುಳಿತಿದ್ದಾರೆ, ಹಿಂದೂ ಜೈನ ಧರ್ಮಸ್ಥಳ ಶ್ರೀ ಮಂಜುನಾಥ ಅನ್ನೋ ಹೆಸರನ್ನ ಇಟ್ಕೊಂಡು ನಿಮ್ಮನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಪೊಲಿಟಿಕಲ್ ಗೇನ್ಗೋಸ್ಕರ, ಅವರ ಯಾವುದೋ ಒಂದಷ್ಟು ಕೆಟ್ಟ ಅಜೆಂಡಾಗಳಿಗೋಸ್ಕರ. ಅಂಥದ್ರಿಂದ ನಾವು ದಾರಿ ತಪ್ಪಬೇಕಾ ಅನ್ನೋದು ನನ್ನ ಪ್ರಶ್ನೆ. ಹಾಗೆ ಈ ಕಾಂಟೆಂಟ್ ಕ್ರಿಯೇಟರ್ ಇಂದ ಹಿಡಿದು ಇನ್ ಯಾರ್ಯಾರಲ್ಲ, ಆ ಕಾಮೆಂಟ್ ನಲ್ಲಿ ಅವರು ಮೆನ್ಷನ್ ಮಾಡಿದ್ರಲ್ವಾ, ಯಾರ್ಯಾರಿದ್ದಾರೆ ಅವರು ಲೆಫ್ಟಿಸ್ಟ್ಗಳು, ಲಿಬರಾಂಡೋಗಳು, ಸೆಕ್ಯುಲರ್ಸ್, ವಾಟ್ ಎವರ್ ಇಟ್ ಈಸ್, ಸೆಲೆಕ್ಟಿವ್ ಆಗಿರುವಂತಹ ಮಾತನ್ನ ಮಾತ್ರ ಆಡ್ತಾರ, ಪ್ರೊಪಗಂಡ ಇದೆಯಾ ಅವರದ್ದು, ಕೆಟ್ಟ ಅಜೆಂಡಾ ಇದೆಯಾ, ಅದೆಲ್ಲದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಇಂಥವ್ರು ದೊಡ್ಡವರಾದ್ಮೇಲೆ ನಮ್ಮನ್ನ ನರೇಟಿವ್ ಸೆಟ್ ಮಾಡಿ ಮ್ಯಾನಿಪುಲೇಟ್ ಮಾಡಕ್ ಸಾಧ್ಯ ಇದೆಯಾ ಅಂತ ನಾವು ನಮ್ಮನ್ನ ನಂಬಿದ್ರೆ ಸಾಕು. ಸೊ ಇಂಥ ಕಾಂಟೆಂಟ್ ಅನ್ನೋದು ಏನಿದೆ, ಸೌಜನ್ಯ ಕೇಸ್ ಜೊತೆಗೆ ಬಹಳಷ್ಟು ಕೇಸ್ ಅನ್ನೋದನ್ನ ಮೀಡಿಯಾ ಹೌಸಸ್ ಅಲ್ಲಿ ಏನೋ ಒಂದು ರೆಸ್ಟ್ರಿಕ್ಷನ್ ಇರಬಹುದು, ಲೀಗಲ್ ಕೇಸಸ್ ಇರಬಹುದು, ಅಥವಾ ಅಲ್ಲಲ್ಲೇ ದುಡ್ಡು ಕೊಟ್ಟು ಅಡ್ಜಸ್ಟ್ಮೆಂಟ್ ಆಗಿರಬಹುದು, ಎಲ್ಲಿ ಮಾತಾಡಕ್ಕೆ ಅಥವಾ ಆ ಒಂದು ಧ್ವನಿಯನ್ನ ಮತ್ತೆ ಜೀವಂತಗೊಳಿಸೋಕೆ ಅವಕಾಶ ಇರೋದಿಲ್ಲ. ಅದು ಇಂಥ ಕೆಲವೊಂದಷ್ಟು ಚಾನಲ್ ಇಂದ ಆಗತ್ತೆ ಅಂತಂದ್ರೆ ಇದು ಮಾನವೀಯತೆಯ ಪ್ರತೀಕ. ಅಲ್ಲಿ ನಾನು ಧರ್ಮವನ್ನ, ಮಂಜುನಾಥ ಸ್ವಾಮಿಯನ್ನ, ಧರ್ಮಸ್ಥಳವನ್ನ ಮಧ್ಯ ತರೋದಿಲ್ಲ, ತರಲೂಬಾರ್ದು. ಬಿಕಾಸ್ ಈಗ ಎರಡೂ ಪಾರ್ಟಿ ಏನಿದೆ ಅಲ್ವಾ, ಯಾರು ತಪ್ಪು ಮಾಡಿದ್ದಾರೆ, ಹಾಗೆ ಈ ತಪ್ಪನ್ನ ಇಟ್ಕೊಂಡು ಸನಾತನ ಧರ್ಮವನ್ನ ಹಾಗೂ ಹಿಂದೂ ದೇವಾಲಯವನ್ನ ಕಬ್ಜಾ ಮಾಡ್ಕೊಳ್ಬೇಕು ಅನ್ನುವಂತಹ ಕೆಲವೊಂದಷ್ಟು ಜನರ ಕೆಟ್ಟ ಅಜೆಂಡಾ ಏನಿರುತ್ತೆ, ಇವರಿಬ್ಬರಿಗೂ ಇದೊಂದು ಬ್ಲೇಮ್ ಗೇಮ್ ಅಷ್ಟೇ. ಅವರಿಗೆ ಸೊಲ್ಯೂಷನ್ ಬೇಕಾಗಿಲ್ಲ. ನಾವೇನ್ ಮಾತಾಡ್ತಾ ಇದೀವಿ ಅಥವಾ ಏನು ಧ್ವನಿ ಅಂತ ನಾನು ಹೇಳ್ತಾ ಇದ್ದೀನಿ, ಏನೋ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಕಾಣಿಸ್ಕೊಳ್ಬೇಕಲ್ಲ. ಬಿಕಾಸ್ ಅಲ್ಲಿ ಕೊಲೆಯಾಗಿದ್ದು, ಅತ್ಯಾಚಾರ ಆಗಿದ್ದಂತೂ ಸತ್ಯ. ಅದು ಸಂತೋಷ್ ರಾವ್ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಯಾರು ಅನ್ನೋದು ಪ್ರಶ್ನೆ. ಈಗ ಇನ್ನೊಂದು ವಿಚಾರವನ್ನ ಬಹಳಷ್ಟು ಜನ, ನಾನು ಕೂಡ ಈ ಕಾಂಟೆಂಟ್ ಅಲ್ಲಿ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದು, ಕರ್ಮ ಇಸ್ ದ ಜಸ್ಟಿಸ್ ವಿ ನೀಡ್. ಬಿಕಾಸ್ ಮುಂದೆ ಕೋರ್ಟ್ ಅಲ್ಲಿ ಯಾವ ರೀತಿ ಈ ಕೇಸ್ ಮೂವ್ ಆಗತ್ತೆ, ಏನೇನ್ ವಾದಗಳು ನಡೆಯುತ್ತೆ, ಮತ್ತೆ ಏನೇನ್ ರೆಪಕಷನ್ ಇರುತ್ತೆ, ಯಾವ ರೀತಿ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಿಕಾಸ್ ಈ ಅಜ್ಮೀರ್ ಕೇಸ್ 92 ಇಂದ ಶುರುವಾಗಿದ್ದು ಇನ್ನೂ ಕೂಡ ನಡೀತಾ ಇದೆ ಅಂತಂದ್ರೆ, 32 ವರ್ಷದ ನಂತರನೂ ನಡೀತಾ ಇದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ವೆರಿ ಅನ್ಫಾರ್ಚುನೇಟ್ಲಿ ಕೋರ್ಟ್ ಕೇಸ್ ಒಬ್ಬ ವ್ಯಕ್ತಿ ಸತ್ ಆದ್ಮೇಲೂ ಕೂಡ ಕಂಟಿನ್ಯೂ ಆಗುವಂತಹ ಸಿಚುವೇಶನ್ ಇರುವಾಗ ಹೀಗೆ ಆಗತ್ತೆ, ಹೀಗಾಗ್ಬಿಡುತ್ತೆ, ವಿ ಕೆನಾಟ್ ಪ್ರಿಡಿಕ್ಟ್. ಬಟ್ ಒಂದನ್ನ ದಯವಿಟ್ಟು ನೀವು ನೆನಪು ಮಾಡ್ಕೊಳ್ಬೇಕು, ಒಂದು ಸಿನಿಮಾ ಸೀನನ್ನ ನಾನು ಹೇಳ್ತೀನಿ. ಯಾಕೆ ಸೌಜನ್ಯ ಹಾಗೂ ಸೌಜನ್ಯಾಳನ್ನೂ ಸೇರಿದಂತೆ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ, ಫಾರ್ ದ್ಯಾಟ್ ಮ್ಯಾಟರ್, ಈ ಕೇಸ್ನಲ್ಲಿ ಏನೇನೆಲ್ಲ ಎಲಿಗೇಷನ್ಸ್ ಇದೆ, ಎಷ್ಟು ಜನರನ್ನ ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ದಿದೆ, ಅದೆಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡಿದ್ವಿ ಅಂತಂದ್ರೆ, ಹಾಗೆ ಕೋರ್ಟ್ನ ಹೊರತಾಗಿ ಧರ್ಮ ಮತ್ತೊಂದು ಮರದೊಂದು ಇದೆಲ್ಲದರ ಹೊರತಾಗಿ ಈ ಒಂದು ಕೂಗನ್ನ ಜೀವಂತವಾಗಿ ಇಡೋದು ನಮ್ಮೆಲ್ಲರ ಕರ್ತವ್ಯ. ಯಾಕೆ ಅಂತಂದ್ರೆ ಈ ಸೀನ್ ನ ಮೂಲಕ ನಿಮ್ಗೆ ಗೊತ್ತಾಗತ್ತೆ ನೋಡಿ. ನಾವಿಡೋ ಮುಂದಿನ ಹೆಜ್ಜೆ ಬಗ್ಗೆ ಅವನು ಕಾಯ್ತಿರ್ತಾನೆ. ಈ ತರ ಬದುಕೋದೇ ಅವನಿಗೆ ತುಂಬಾ ದೊಡ್ಡ ಶಿಕ್ಷೆ. ಈ ಸ್ಟೇಟ್ಮೆಂಟ್ ಇದೆ ಅಲ್ಲ, ಒಬ್ಬ ಅಪರಾಧಿಗೆ ಅವನು ಕೋರ್ಟ್ನಲ್ಲಿ ಪ್ರೂವ್ ಆಗ್ಲಿ ಆಗದ್ದೇ ಇರ್ಲಿ, ಜನರ ಕಣ್ಣಿಗೆ ರಿವೀಲ್ ಆಗ್ಲಿ ಆಗದ್ದೇ ಇರ್ಲಿ,
ಬಟ್ ಯಾವತ್ತು ರಿವೀಲ್ ಆಗ್ಬಿಡ್ತೀನೋ ಅನ್ನೋ ಭಯ ಇದೆ ಅಲ್ಲ, ಆ ಆತಂಕ ಇದೆ ಅಲ್ಲ, ಆಂಗ್ಸೈಟಿಯಲ್ಲಿ ಬದುಕುವಂತಹ ಪನಿಷ್ಮೆಂಟ್ ಇರತ್ತಲ್ಲ, ಆ ಪನಿಷ್ಮೆಂಟೇ ನಿಜವಾದ ಪನಿಷ್ಮೆಂಟ್. ಒಂದ್ಸತಿ ಸತ್ತೋಗ್ಬಿಟ್ರೆ ನೆಮ್ಮದಿ, ಒಂದ್ಸತಿ ಶಿಕ್ಷೆ ಆಗ್ಬಿಟ್ರೆ ಅದಲ್ಲಿ ಮುಗ್ದೋಗುತ್ತೆ. ಯಾವಾಗ ನಿಮ್ಮ ಹತ್ರ ದುಡ್ಡು ಇರುತ್ತೆ, ಪವರ್ ಇರುತ್ತೆ, ಬೇಲ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಬಟ್ ನೀವು ಯಾವಾಗ ಸಿಕ್ಕಾಕೊಂಡು ಬೀಳ್ತೀರಾ, ಹೆಂಗ್ ಸಿಕ್ಕಾಕೊಂಡು ಬೀಳ್ತೀರಾ, ನಿಮ್ ಇಮೇಜ್ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ, ಇದ್ಯಾವುದ್ರ ಕ್ಲಾರಿಟಿ ಇಲ್ಲದೆ ದಿನ ದಿನ ನೀವು ಆಂಗ್ಸೈಟಿಯಲ್ಲಿ, ಪ್ರೆಷರಲ್ಲಿ, ಆ ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀರಲ್ಲ, ದಟ್ ಈಸ್ ದ ರಿಯಲ್ ಪನಿಷ್ಮೆಂಟ್. ಈ ಪನಿಷ್ಮೆಂಟ್ ಅವರಿಗೆ ಕೊಡಬೇಕು ಅಂತಂದ್ರೆ ನಮ್ಮ ಧ್ವನಿ ಅನ್ನುವಂಥದ್ದು ಸೌಜನ್ಯಾಳನ್ನೂ ಸೇರಿದ ಹಾಗೆ ಯಾರ್ಯಾರೆಲ್ಲ ಹೆಣ್ಮಕ್ಳು ಅಥವಾ ಯಾವ್ಯಾವೆಲ್ಲ ಅಮಾಯಕ ಜೀವಗಳು ಬಲಿಯಾಗಿದವೆ, ಆ ಒಂದು ಕೂಗನ್ನ ಯಾರು ಆರೋಪಿತರು, ಅಪರಾಧಿಗಳು ಅಂತ ಆಗ್ತಾರೆ, ಕೋರ್ಟ್ನಲ್ಲಿ ಅದಕ್ಕಿಂತ ಹೊರತಾಗಿ ಅದಕ್ಕೂ ಮೀರಿರುವಂತಹ ದೇವರ ಕೋರ್ಟ್ ಅಂತ ಒಂದಿರತ್ತಲ್ಲ, ಕರ್ಮ ಅಂತ ಕರಿತೀವಿ, ಅದರ ಮೂಲಕ ಆಗ್ಬೇಕು ಅಂತಂದ್ರೆ ನಮ್ಮೆಲ್ಲರ ಧ್ವನಿ ಜೀವಂತವಾಗಿ ಇರಬೇಕು. ಅದು ಜೀವಂತವಾಗಿ ಇರಬೇಕು ಅಂತಂದ್ರೆ ನಾವು ಯಾವುದೇ ಪೊಲಿಟಿಕಲ್ ಅಜೆಂಡಾ ಅಂಡ್ ಧರ್ಮ ಅನ್ನೋ ಹೆಸರಿನಲ್ಲಿ ಡಿವೈಡ್ ಆಗಬಾರ್ದು. ದ್ಯಾಟ್ ಈಸ್ ದ ಇಂಟೆನ್ಷನ್. ರೈಟ್. ಟೇಕ್ ಕೇರ್. ಜೈ ಹಿಂದ್. ಓಂ ನಮಃ ಶಿವಾಯ.